ನೀವು ರಜತ್ ಆ ಕಡೆ ದರ್ಶನ್ ಅವರು ಎಲ್ಲೋ ಕನೆಕ್ಟ್ ಮಾಡಿಬಿಟ್ರು ಡಿ ಗ್ಯಾಂಗ್ ಅನ್ನೋವಂಥದ್ದು ಹೆಂಗಾಯಿತು ಅಂದರೆ ACP ಚಂದನ್ ಅವರು ದರ್ಶನ್ ಅವರ ಕೇಸಲ್ಲಿ ಇನ್ವಾಲ್ವ್ ಆಗಿ ಆ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ರು. ನಿಮ್ಮ ವಿಚಾರದಲ್ಲೂ ಹಾಗೇ ಆಯಿತು, ಚಂದನ್ ಅವರೇ ಇನ್ವಾಲ್ವ್ ಆದರೂ ಹ್ಯಾಂಡಲ್ ಮಾಡಿದ್ರು ಕೇಸ್ನ. ಸೊ ಡಿ ಗ್ಯಾಂಗ್ ಅನ್ನೋವಂಥ ಒಂದು ಪಟ್ಟ ನಿಮಗೆ ಇಷ್ಟ ಇದೆಯಾ ಇಲ್ವಾ? ಮ್ಯಾಮ್, ಇದು ಗ್ಯಾಂಗು, ಇದು ಡಿ ಗ್ಯಾಂಗು, ಇದು ವಿಷಯನೇ ಬರೋದಿಲ್ಲ. ಲೈಕ್ ಐ ಸೆಡ್, ಇಟ್ಸ್ ಮೈ ಪ್ರೊಫೆಷನ್. ಇದು ನನ್ನ ಪ್ರೊಫೆಷನ್. ನಾನು ಬೆಳಗ್ಗೆ ಎದ್ದರೆ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಯಾವ ಗ್ಯಾಂಗ್ ಕೆಲಸಕ್ಕೂ ಹೋಗೋದಿಲ್ಲ. ನಾನು ಐ ಅರ್ನ್ ಮೈ ಮನಿ ಫಾರ್ ಮೈ ಫ್ಯಾಮ್ಲಿ. ಅಂದರೆ ನಾನು ಮನೆಯಿಂದ ಹೊರಗಡೆ ಹೋದರೆ ದುಡಿಯೋದಕ್ಕೆ ಹೋಗೋದು ಗ್ಯಾಂಗ್ಗೋಸ್ಕರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ, ನನ್ನ ಫ್ಯಾಮ್ಲಿಗೋಸ್ಕರ. ಅದು ಗ್ಯಾಂಗ್ ಅಂತ ಮಾಡೋದು ತಪ್ಪಾಗತ್ತೆ. ಆ್ಯಂಡ್ ಇದು ಡೆವಿಲ್ ಸಿನಿಮಾ ಒಂದು ಏನು ಮಾಡ್ತಿದ್ದೀನಿ ನಾನು, ಐ ಆಮ್ ಅ ಎಂಪ್ಲಾಯ್, ಐ ಆಮ್ ಅ ಆ್ಯಕ್ಟರ್ ಇನ್ ದ್ಯಾಟ್. ನನಗೆ ಮಿಲನ ಪ್ರಕಾಶ್ ಸರ್ ಬಂದು ತುಂಬ ಹಳೆ ಪರಿಚಯ. ಬಿಕಾಸ್ ನಾನು ಅವರ ಒಂದು ಪ್ರೊಡಕ್ಷನ್ ಹೌಸ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಮ್ಮ ಲಚ್ಚಿ ಅನ್ನೋ ಸೀರಿಯಲ್ ಕೂಡ ರೀಸೆಂಟಾಗಿ ಅವ್ರ ಪ್ರೊಡಕ್ಷನ್ನಲ್ಲೇ ಶೂಟ್ ಆಗಿದ್ದು. ಆ್ಯಂಡ್ ಅವ್ರು ನನ್ನ ಆ್ಯಕ್ಟಿಂಗ್ ಗೊತ್ತು, ನನ್ನ ಬಿಹೇವಿಯರ್ ಗೊತ್ತು. ದಟ್ಸ್ ದ ರೀಸನ್ ಅವರು ಡೆವಿಲ್ಗೆ ವಿಲನ್ ಆಗಿ ತೊಗೊಂಡಿದ್ದೆ ನಾನು. ಅದು ಆ ಕನೆಕ್ಷನ್ ಇದೆ. ಸೊ ವಿಲನ್ ಆಗಿರೋದ್ರಿಂದ ಆ ಸಿನಿಮಾನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕನೆಕ್ಷನ್ಸ್ ಇರೋದ್ರಿಂದ ಅದೊಂದು ಫ್ರೇಮ್ ಮಾಡಿದ್ರು ಅಷ್ಟೇ, ಡಿ ಗ್ಯಾಂಗ್ ಅಂತ. ದೆರ್ ಇಸ್ ನಥಿಂಗ್ ಲೈಕ್ ಅ ಗ್ಯಾಂಗ್ ಆರ್ ಸಮಥಿಂಗ್. ನೀವು ಗೊತ್ತಿರ್ಬೋದು ಮ್ಯಾಮ್, ಈ ಗ್ಯಾಂಗು ಇದೆಲ್ಲ ಏನೂ ನಡೆಯೋದಿಲ್ಲ ಇವಾಗ. ಬಿಕಾಸ್ ಲಾ ಇಸ್ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫಾರ್ ಎವ್ರಿ ಒನ್. ನಾನು ಗ್ಯಾಂಗ್ ಮಾಡ್ಕೊಂಡು ಹೋಗ್ತೀನಿ, ನಾನು ಒಂದು ರೌಡಿಸಮ್ನಲ್ಲಿ ಇರ್ತೀನಿ ಅಂದರೆ ಯಾ ಮೇ ಬಿ ಕೋಇನ್ಸಿಡೆನ್ಸ್ ಅಷ್ಟೇ, ಅದು ಆ ಥರ ಕನೆಕ್ಟ್ ಆಗಿರೋದು. ದೆರ್ ಇಸ್ ನಥಿಂಗ್ ಕಾಲ್ಡ್ ಗ್ಯಾಂಗ್ ಆ್ಯಂಡ್ ಆಲ್. ಆ್ಯಂಡ್ ಮೋರ್ ಓವರ್, ನನಗೆ ನಮ್ಮ ಇಂಡಸ್ಟ್ರಿನಲ್ಲಿ ನನಗೆ ಅಂತ ಒಂದು ಸಪೋರ್ಟಿಂಗ್ ಆಗಿರೋದು ನಮ್ಮ ಸುದೀಪ್ ಸರ್. ಸೊ ಪ್ರತಿ ಸಲಿನೂ ಏನೇ ಆದ್ರೂ ನನಗೆ ಒಂದು ಚೂರು ಏನೇ ಪ್ರಾಬ್ಲಮ್ ಇದ್ರೂ ಅಥವಾ ಏನೇ ಒಂದು ಕ್ವೆಶ್ಚನ್ ಇದ್ರೂ ನಾನು ಅವ್ರ ಹತ್ರನೇ ಕೇಳೋದು. ಐ ಟೇಕ್ ಹಿಸ್ ಸಜೆಷನ್ಸ್. ಒಂದು ಪ್ರಾಜೆಕ್ಟ್ ಆಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ. ಡೆವಿಲ್ ಮಾಡುವಾಗಲೂ ಕೂಡ ನನಗೆ ಈ ಪ್ರಾಜೆಕ್ಟ್ ಬಂದಾಗ ಐ ಡಿಸ್ಕಸ್ ವಿತ್ ಹಿಮ್. ಈ ಸೆಡ್ ಗೋ ಹೆಡ್, ಒಳ್ಳೆ ಆಪರ್ಚುನಿಟಿ, ಚೆನ್ನಾಗಿ ಮಾಡು, ಕ್ಲೀನಾಗಿ ಪರ್ಫಾರ್ಮ್ ಮಾಡು, ಯು ಡೂ ಯೋರ್ ಜಾಬ್. ಬೇರೆ ಕನೆಕ್ಷನ್ಸ್ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನ್ನ ಕೆಲಸ ನೀನೇನಿದೆ ಗಿವ್ ಯುವರ್ 100% ಆ್ಯಂಡ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಎಲ್ಸ್ ಅಂತಲೇ ಹೇಳ್ಬಿಟ್ಟು ಕಳಿಸಿದವರು. ಸೊ ಹೀ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ಈ ಒಂದು ಇನ್ಸಿಡೆಂಟ್ ಆದಾಗ ಕೂಡ ಅವರು ನನ್ನ ಫ್ಯಾಮ್ಲಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಯಾವ ರೀತಿ ಏನು ಅನ್ನೋದು ಐ ಪರ್ಸ್ನಲಿ ನೋ. ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಬಿಕಾಸ್ ಅವರ ಹೆಸರನ್ನ ನಾನು ಯೂಸ್ ಮಾಡಿಕೊಂಡು ತಪ್ಪು ದಾರಿನಲ್ಲಿ ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಹಿ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನಾನು ಮುಂಚೆನೂ ಹೇಳಿದ್ದೀನಿ, ಹಿ ಈಸ್ ಮೈ ಬಿಗ್ ಬ್ರದರ್, ಹಿ ಕಾಲ್ಸ್ ಮೀ ಆ್ಯಸ್ ಇಸ್ ಬ್ರದರ್, ಹಿ ಈಸ್ ಮೈ ಗಾಡ್ ಫಾದರ್. ಪ್ರತಿಯೊಂದಕ್ಕೂ ನಾನು ಏನೇ ಒಂದು ಹೆಜ್ಜೆ ಇಟ್ರೂ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋದು ನನಗೆ ಸುದೀಪ್ ಸರ್. ಸೊ ಈ ಕನೆಕ್ಷನ್ಸ್ ಎಲ್ಲ ಮಾಡಿದಾಗ ಇಟ್ ಗಿವ್ಸ್ ಔಟ್ ಅ ವೆರಿ ರಾಂಗ್ ಇನ್ಫಾರ್ಮೇಷನ್. ಈ ಗ್ಯಾಂಗು, ಆ ಗ್ಯಾಂಗು, ಅದೆಲ್ಲ ದೆರ್ ಇಸ್ ನೋ ಗ್ಯಾಂಗ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.